ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಸಂಡೇ ದಿನದ ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಮನೆ ಗುಡಿಸಿ ರಂಗೋಲಿ ಹಾಕೋದೆ ಎಲ್ಲರದ್ದು ಡೈಲಿ ರೂಟೀನ್ ಆಗಿಬಿಟ್ಟಿರುತ್ತೆ. ಆ್ಯಸ್ ಯೂಸಲ್ ನಂದು ಅದೇ ಥರ ರೂಟೀನ್ ಇರುತ್ತೆ. ನಂಗೆ ರಂಗೋಲಿ ಹಾಕೋಕ್ಕಂದ್ರೆ ತುಂಬ ಇಷ್ಟ. ಬಟ್ ಡೈಲಿ ಇಷ್ಟೊಂದು ರಂಗೋಲಿ ಹಾಕ್ಲಿಕ್ಕೆ ನನ್ನ ಹತ್ರ ಟೈಮ್ ಇರೋದಿಲ್ಲ. ಹೀಗಾಗಿ ಡೈಲಿ ಚಿಕ್ಕ ರಂಗೋಲಿ ಹಾಕ್ತೀನಿ. ಬಟ್ ಸಂಡೇ ಮಾತ್ರ ನನಗೆ ಯಾವ ಥರ ಇಷ್ಟನೋ ಅದೇ ಥರ ಕುತ್ಕೊಂಡು ರಂಗೋಲಿ ಹಾಕ್ತೀನಿ. ಇವತ್ತು ಬೆಳಗ್ಗೆ ತಿಂಡಿಗೋಸ್ಕರ ನಾನಿಲ್ಲಿ ಬೋಂಡ ಮತ್ತು ಸೂಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲು ಸೂಪ್ಗೆ ರೆಡಿ ಮಾಡ್ತಿದ್ದೀನಿ. ಸೂಪ್ ರೆಡಿ ಮಾಡ್ಕೊಳ್ಳೋಕೆ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ತೊಗರಿಬೇಳೆ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊನ ಕಟ್ ಮಾಡಿ ಹಾಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಎಣ್ಣೆ, ನೀರು ಹಾಕಿಬಿಟ್ಟು 5ರಿಂದ 6 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಬೇಳೆ ಕುದ್ಮೇಲೆ ನಾನಿಲ್ಲಿ ಇದರಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಸಿಂಪಲ್ ಆದ ಒಗ್ಗರಣೆಯನ್ನು ಕೊಡ್ತಿದ್ದೀನಿ. ಇವಾಗ ಸೂಪ್ ರೆಡಿ ಆಯಿತು. ಇಲ್ಲಿ ಬೋಂಡಕ್ಕೋಸ್ಕರ ಎಣ್ಣೆ ಕಾಯಕ್ಕೆ ಇಡ್ತಿದ್ದೀನಿ. ಬೋಂಡ ಮಾಡೋಕ್ಕೆ ನಾನು ರಾತ್ರಿಯೇ ನೆನೆಸಿದ ಉದ್ದಿನ ಬೇಳೆಯನ್ನು ಇಲ್ಲಿ ಮಿಕ್ಸಿಗೆ ಹಾಕ್ತಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಸೇರಿಸಬಾರ್ದು. ಬೋಂಡ ಹಿಟ್ಟು ಜಾಸ್ತಿ ತೆಳುವೂ ಆಗಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು. ನೋಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೀರು ಹಾಕದೇ ಇರೋ ಕಾರಣ ಒಂದೇ ಸಲ ಇದು ಸಣ್ಣಗಾಗಲ್ಲ. ಹೀಗಾಗಿ ಮಿಕ್ಸಿಯನ್ನು ಆನ್ ಆ್ಯಂಡ್ ಆಫ್ ಮಾಡ್ತಾ ಹೋದರೆ ಬೇಗ ಸಣ್ಣಗಾಗುತ್ತೆ. ಹಾಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಕೊಬ್ಬರಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟನ್ನು ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದ ನಂತರ ಅದನ್ನು ಕಾದಿರೋ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಇಲ್ಲಿ ತರಕಾರಿಗಳನ್ನೆಲ್ಲ ಎತ್ತಿಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿಗಳನ್ನು ತುಂಬುಗಳನ್ನೆಲ್ಲ ತೆಗೆದು ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಡ್ತಿದ್ದೀನಿ. ಆಮೇಲೆ ಟೊಮೊಟೊಗಳನ್ನೆಲ್ಲ ತೊಳೆದು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಅದನ್ನು ಕೂಡ ನಾನಿಲ್ಲಿ ಎತ್ತಿಟ್ಕೊತಿದ್ದೀನಿ. ಹಾಗೆ ಉಳಿದಿರೋ ತರಕಾರಿಗಳನ್ನೆಲ್ಲ ನಾನಿಲ್ಲಿ ವಾಶ್ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಬೆಂಡೆಕಾಯಿ, ಬೀನ್ಸ್ ಜೊತೆಗೆ
ನಾನಿಲ್ಲಿ 1 ವೀಕಿಗೆ ಆಗುವಷ್ಟು ಈರುಳ್ಳಿನ ಸಿಪ್ಪೆ ತೆಗೆದು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಇದರಿಂದ ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಅದ್ರ ಜೊತೆಗೆ ನಾನು ಅವತ್ತು ತಂದಿರೋ ಎಲ್ಲ ಸೊಪ್ಪುಗಳನ್ನು ಅವತ್ತೇ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕವರ್ನಲ್ಲಿ ಹಾಕಿ ಅದನ್ನು ಕೂಡ ನಾನು ಎತ್ತಿಟ್ಕೊತೀನಿ. ಕವರ್ನಲ್ಲಿ ಹಾಕೋದ್ರಿಂದ ಸೊಪ್ಪು ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ. ಅದೇ ಥರ ನಾನು ದಾಳಿಂಬೆ, ಪಪ್ಪಾಯ ಇಂಥ ಹಣ್ಣುಗಳ್ನ ಕೂಡ ನಾನು ಅವತ್ತೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಇದನ್ನು ನುಗ್ಗೆ ಸೊಪ್ಪನ್ನ ಊರಿಂದ ಬರೋವಾಗ ತಂದಿದ್ದೆ. ಈಗ ಅಪ್ ಟು 15 ಡೇಸ್ ಆಯಿತು. ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ. ಇದನ್ನು ಕೂಡ ಇನ್ನೊಂದು ಸಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ನಾನಿಲ್ಲಿ ಹಸಿ ಶುಂಠಿ ಕೂಡ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದರಿಂದ ನನಗೆ ಬೆಳಗ್ಗೆ ಟೀ ಮಾಡೋಕ್ಕೆ ಅಥವಾ ಏನಾದರೂ ಪಲಾವ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ಥರ ಇಲ್ಲಿ ನಾನು ಬೆಳ್ಳುಳ್ಳಿ ಕೂಡ 1 ವೀಕಿಗೆ ಆಗೋಷ್ಟು ಸಿಪ್ಪೆ ತೆಗೆದನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡೋದ್ರಿಂದ ಎಷ್ಟು ದಿನ ಇಟ್ಟರೂ ಬೆಳ್ಳುಳ್ಳಿ ಹಾಳಾಗೋದಿಲ್ಲ. ಅದೇ ಥರ ನಾನಿಲ್ಲಿ ಅಕ್ಕಿ ಹಿಟ್ಟು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏಕೆಂದರೆ ಇದರಿಂದ ನಾವು ದೋಸೆ, ಪಡ್ಡು ಏನಾದರೂ ಮಾಡ್ಕೋಬೋದು ಅಂಥೇಳಿ. ನಾನಿಲ್ಲಿ 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ನೀರು ಹಾಕಿ ಒಂದು ಓವರ್ನೈಟ್ ನೆನೆಯೋಕ್ಕೆ ಬಿಡ್ತಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಸಾಬುದಾನಿ ಮತ್ತು ಕಡಲೆಬೇಳೆನ ನೆನೆ ಹಾಕ್ತಿದ್ದೀನಿ. ಅದೇ ಥರ ಮಿಕ್ಸಿಗೆ ಹಾಕೋಕ್ಕಿಂತ ಒಂದು 5 ನಿಮಿಷ ಮುಂಚೆ ಈ ಅವಲಕ್ಕಿನ ನೆನೆಸಿದ್ರೆ ಸಾಕು. 3 to 4 ಅವರ್ ಎಲ್ಲ ನೆನೆದ ಮೇಲೆ ಇದನ್ನು ನಾನು ಇಲ್ಲಿ ಮಿಕ್ಸಿಗೆ ಹಾಕೋತಿದ್ದೀನಿ. ಇದನ್ನು ಸರಿಯಾಗಿ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು. ಇದರಿಂದ ದೋಸೆ, ಪಡ್ಡು ಮಾಡ್ಕೋತೀನಿ ಅಂದರೆ ಹಿಟ್ಟನ್ನು ನುಣ್ಣಗೆ ರುಬ್ಬಿ ಇಡ್ಲಿಗೆ ತರಿಯಾಗಿದ್ದರೂ ನಡೆಯುತ್ತೆ. ರುಬ್ಬಿದ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಿದ್ದೀನಿ. ಇದಕ್ಕೆ ಯಾವುದೇ ಥರ ನೀರು, ಉಪ್ಪು, ಸೋಡಾ ಏನನ್ನೂ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಿಲ್ಲ. ಇದನ್ನು ಹಾಗೆ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ರಾತ್ರಿಯೇ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿಡೋದ್ರಿಂದ ಹಿಟ್ಟು ಬೇಗನೆ ಹುಳಿ ಬಂದುಬಿಡುತ್ತೆ. ಹೀಗಾಗಿ ರಾತ್ರಿ ಹಾಕಿಡಬಾರ್ದು. ತುಂಬ ಜನ ಮಿಕ್ಸಿ ತೊಳೆದಿರೋ ನೀರು ಕೂಡ ಮಿಕ್ಸ್ ಮಾಡ್ತಾರೆ. ನೀರು ಕೂಡ ಮಿಕ್ಸ್ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ಹೀಗಾಗಿ ಯಾವುದೇ ಏನು ಮಿಕ್ಸ್ ಮಾಡ್ತಿಲ್ಲ. ಇದನ್ನು ಒಂದು ಓವರ್ನೈಟ್ ಹಾಗೆ ಬಿಡ್ತೀನಿ. ನೆಕ್ಸ್ಟ್ ಡೇ ನೀವು ಇಲ್ಲಿ ನೋಡ್ತಿರ್ಬೋದು ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ಅಂಥೇಳಿ. ಹಿಟ್ಟು ಈ ಥರ ಬರಬೇಕು. ನನಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಮಾತ್ರ ತಗೊಂಡು ಉಳಿದಿದ್ದನ್ನೆಲ್ಲ ನಾನು ಮತ್ತೆ ಫ್ರಿಜ್ನಲ್ಲಿ ಇಡ್ತಿದ್ದೀನಿ. ಫ್ರಿಜ್ ಇಲ್ಲದೇ ಇರೋರು ಕೂಡ ಈ ಹಿಟ್ಟನ್ನು 2 ದಿನ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ ಹುಳಿ ಆಗೋದಿಲ್ಲ. ಯಾವಾಗ ಅಡುಗೆ ಮಾಡ್ತೇವೆ ಆವಾಗ ಆ ಹಿಟ್ಟಿಗೆ ಮಾತ್ರ ಉಪ್ಪು ಮತ್ತು ಸೋಡಾ ಪುಡಿ ಮಿಕ್ಸ್ ಮಾಡಬೇಕು. ಉಳಿದಿರೋ ಹಿಟ್ಟಿಗೆ ಮಾಡಬಾರ್ದು. ಇದು ನನ್ನ ವೀಕ್ಲಿ ರೂಟೀನ್ ಆಗಿಬಿಟ್ಟಿದೆ. ಪ್ರತಿ ಸಂಡೇ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ದರೂ ಕೂಡ ನಮಗೆ ಬ್ಯುಸಿ ಅನಿಸಲ್ಲ. ಒಂದು ಸ್ವಲ್ಪ ಫ್ರೀ ಆಗಿರ್ಬೋದು. ಹೀಗಾಗಿ ವೀಕ್ಲಿ ಒಂದು ಸಲ ನಾನು ಇದನ್ನು ಫಾಲೋ ಮಾಡ್ತೀನಿ.